ಬಿಜೆಪಿ ಪಾರ್ಟಿಗೆ ಅದು ಗ್ಯಾರಂಟಿ ನಾನು ಹಾಗೆ ಆಗ್ತೀನಿ. ಡೌಟ್ ಬೇಕಾಗಿಲ್ಲ ನಿಮಗೆ. ಏನು ನನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ್ರು ಬಿಜೆಪಿ ಮತ್ತೆ JDS MLA ಕ್ಯಾಂಡಿಡೇಟ್ಸ್ ಆದ್ರಾಗಲಿ MLA ಒಕ್ಕರಲ್ಲಿ ನನ್ನ MLA MP ಕ್ಯಾಂಡಿಡೇಟ್ ಮಾಡಿದ್ರು. ಎಲ್ಲರೂ 8 ಜನ ಈ ಕಡೆ 8 ಜನ ಆ ಕಡೆ, ಮತ್ತೆ ನಮ್ಮ MLCಗಳಾದ ಗೋವಿಂದರಾಜಣ್ಣ ಅವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ MP ಕ್ಯಾಂಡಿಡೇಟ್ ಆಗೇ ಆಗಬೇಕು, ನಾವು ಕೆಲಸ ಮಾಡೇ ಮಾಡ್ತೀವಿ ನಿಮಗೆ ಅಂತ ಎಲ್ಲ ಒಂದು ಏನೋ ಒಂದು ಜವಾಬ್ದಾರಿ ಅವರು ತಗೊಂಡಿದ್ದಾರೆ. ಅದು ಗ್ಯಾರಂಟಿ ಈ ಸತಿ 26ನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ಗೆದ್ದು ಅವರ ಆಶೀರ್ವಾದ ಮೇಲೆ ಮತ್ತು ನಿಮ್ಮ ಆಶೀರ್ವಾದದಿಂದ ನಾನು ಗೆದ್ದೇ ಗೆಲ್ತೀನಿ ಅಂತ ಅವ್ರು ನಂಬಿಕೆ. ಏನು ನಾನು 2 ಸತಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 2 ಸತಿ ಕಂಟೆಸ್ಟ್ ಮಾಡಿದ್ದೀನಿ, ಕಡಿಮೆ ಅಂತರದಲ್ಲಿ ಸೋತಿದ್ದೀನಿ. 26ನೇ ತಾರೀಕು ಗ್ಯಾರಂಟಿ ಒಂದು ಲಘು ನಿಮಗೆ ಒಂದು ಜನ ಆಶೀರ್ವಾದ ಮಾಡ್ತಾರೆ. ನಾರಾಯಣ ಸ್ವಾಮಿ ನಾವು ಅವಾಗ ಬರ್ತಾರೆ, ನನ್ನಂತ ಇರಪ್ಪ ನೀನು ಅಂತ. 2 ಸತಿ ಸೋತಿದ್ದಕ್ಕೆ ಸ್ವಲ್ಪ ಅಲ್ಲೇ ಹೇಳಿ ಸ್ವಲ್ಪ ಬಾಧೆ ಇರ್ತಾರ. ಏನೋ ಇವತ್ತು ನಿಮ್ಮ ಆಶೀರ್ವಾದ ಇದೆ, 26ನೇ ತಾರೀಕು ಇದ್ಮೇಲೆ ನಾನು ಮಾಡ್ತಾರೆ. ನನ್ನ ಬಗ್ಗೆ ಮೋಸ್ಟ್ಲಿ ಒಂದಷ್ಟು ಜನಕ್ಕಿಂತ ಪರಿಚಯ ಇರಲ್ಲ. ನಮ್ಮ ತಂದೆ ಒಬ್ಬ ಹಿರಿಯ IAS ಅಧಿಕಾರಿಗಳಾಗಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಕೆಲಸ ಮಾಡಿದ್ದಾರೆ. ಚಿತ್ರದುರ್ಗ, ರಾಯಚೂರು, ಮೈಸೂರು ಮತ್ತು ಗುಲ್ಬರ್ಗ ಇವೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು ನಿರಂತರವಾಗಿ ಒಂದು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಜನಕ್ಕೆ. ಮೈಸೂರು ಲ್ಯಾಬ್ಸಲ್ಲಿದ್ದಾಗ ಅದನ್ನು ಮೈಸೂರು ಲ್ಯಾಬ್ಸ್ ಅಂತ ಚೇಂಜ್ ಮಾಡಿ ಕೋಲಾರ ಲ್ಯಾಬ್ಸ್ ಅಂತ ಮಾಡಿಬಿಟ್ಟಿದ್ರು. ಯಾಕೆಂದರೆ ಅಷ್ಟು ಜನ ಕೋಲಾರ ಜಿಲ್ಲೆ ಜನತೆಗೆ ಕೆಲಸ ಕೊಡಿಸಿದ್ರು. ಅಂದರೆ ಏನಿವ ಬೆಳಗಾವಿ ಡೇರಿ ಇದೆಯಲ್ಲ, ನಂದಿನಿ ಹಾಲು ಡೇರಿ, ಅದನ್ನು ಅವರು KMF MD ಇದ್ದಾಗ ಅವರು ಸ್ಥಾಪನೆ ಮಾಡೋಕ್ಕೆ ಇದ್ರ ಜೊತೆ ಏನು ನಮ್ಮ ತಾಯಿಯವರು 3 ಸತಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು, 2 ಸತಿ ಪ್ರೆಸಿಡೆಂಟ್ ಆಗಿದ್ರು. ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಜನತೆಗೆ. JDS ಪಾರ್ಟಿಯಲ್ಲಿ ನಿಂತ್ಕೊಂಡೆ. ಅದಕ್ಕೆ ಅವರು ಏನು ಸೇವೆ ಮಾಡ್ಕೊಂಡು ಬಂದಿರೋ ನಾನು ಹಂಗೆ ಸೇವೆ ಮಾಡಬೇಕು ಅಂತ ಕುಮಾರಣ್ಣ ನನ್ನ ಎಲೆಕ್ಷನ್ ನಿಂತ್ಕೊಂಡಾಗ ನಾನು ಸ್ವಲ್ಪ ಹಿಂದೆ ಜರಿತಾ ಇದ್ದೆ. MP MLA ಎಲೆಕ್ಷನ್ ಇಲ್ಲ, ಅವನು ಏನು ಸೇವೆ ಮಾಡಿದ್ರು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು, ಆ ಹೆಸರು ಹಂಗೆ ತಗೊಂಡು ಹೋಗ್ಬೇಕು ಅಂತ ಒಂದು ಹೇಳಿದಾಗ ಅವರು ಏನು ಧೈರ್ಯ ಕೊಟ್ಟು ನಾನು ಎಲೆಕ್ಷನ್ ನಿಂತೆ. ಈ MP ಎಲೆಕ್ಷನ್ ಹಂಗೆ ಮಾಡೋದು ಎಲ್ಲೇ ನಿಂತು ಜನ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಒಂದು ನಂಬಿಕೆ ಕೊಟ್ಟು ಕಳಿಸಿದ್ದಾರೆ. ಆ ನಂಬಿಕೆ ನಾನು ಇದೆಲ್ಲ ಕೊಡ್ತೀರ ಅಂತ ನನಗೆ ವಿಶ್ವಾಸ ಇದೆ. ಮತ್ತು KGF ಭಾಗದಲ್ಲಿ BGM ಏನು ಇಂಪೋಸ್ ಮಾಡಿದೆ, ಗೋಲ್ಡ್ ಮೈನ್ಸ್ ಸುಮಾರು 23-24 ವರ್ಷದಿಂದ ಅಲ್ಲೊಂದು ಹಾಸ್ಪಿಟ್ಲ್ ಇದೆ, ಹಾಸ್ಪಿಟ್ಲು ಕ್ಲೋಸ್ ಮಾಡಿದ್ದಾರೆ. ಕರೆಕ್ಟಾ ಪ್ರೆಸ್ ಅದನ್ನು MP ಆಗಿ ನಾನು ಆಯ್ಕೆ ಆಗಿ ಬಂದ ಮೇಲೆ ಗ್ಯಾರಂಟಿ ಅದನ್ನು ಓಪನ್ ಮಾಡೇ ಮಾಡ್ತೀನಿ. ಸೂಪರ್ ಸ್ಪೆಷಾಲಿಟಿ ಎಂಪ್ಲಾಯೀಸ್ ಫೈನಲ್ ಸೆಟಲ್ಮೆಂಟ್ ಆಗಿಲ್ವೋ ಅದು ಸ್ವಲ್ಪ ಇನ್ನು ಹಾಗೆ ಅಡೆತಡೆದಲ್ಲಿದೆ. ಕರೆಕ್ಟ್ ಅಲ್ಲ? ಆ ಫೈನಲ್ ಸೆಟಲ್ಮೆಂಟ್ಸ್ ಏನೋ ಒಂದಷ್ಟಿದೆ, ಅದನ್ನು ಮಾಡೋ ಜವಾಬ್ದಾರಿ ನಾನು ತಗೊಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಮತ್ತು ಏನು ಒಂದು ಇಂಡಸ್ಟ್ರಿಯಲ್ ಹಬ್ ಅಂತ ಏನು ಮಾಡಬೇಕು ಅನ್ಕೊಂಡಿದ್ದಾರೆ. ಏನು ಸೆಂಟ್ರಲ್ ಗೌರ್ಮೆಂಟ್ ಅವರು ಆ ಇಂಡಸ್ಟ್ರಿಯಲ್ ಹಬ್ ಅವರು ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಮಾಡಬೇಕಾಗಿತ್ತು. ಇಲ್ಲಿ ವಿಶ್ವಾನು ಅಂತ ಮಾಡೋಕ್ಕಾಗಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್. ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಮಾಡಿದಾಗ ಹುಡುಗರು ಯಾರು IIT ಮತ್ತು ಡಿಪ್ಲೊಮಾ ಮಾಡಿದ್ದಾರೆ, ಮೆಕ್ಯಾನಿಕಲ್ ವರ್ಕ್ಸ್ ಆ ಕೆಲಸಕ್ಕೆ ಆ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ಗೆ ಕೆಲಸ ಬೇಕಾಗುತ್ತೆ. ಅದು ಸ್ಥಾಪನೆ ಮಾಡಿದ್ರೆ ಅದು ಗ್ಯಾರಂಟಿ ನಮ್ಮ ಯುವಕರಿಗೆ ಇಲ್ಲಿ ಕೆಲಸಗಳು ಸಿಗುತ್ತೆ. ಆ ಗ್ಯಾರಂಟಿ ಒಂದಿದೆ. ಯಾಕೆಂದರೆ ಅವರು ಮಾಡಿದಾಗ ಇಲ್ಲಿ ಏನು ಎಕ್ಸ್ಪ್ರೆಸ್ ಚೆನ್ನೈ ಎಕ್ಸ್ಪ್ರೆಸ್ ವೇ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ ಆ ಫ್ಯಾಕ್ಟ್ರೀಸ್ಗೆ. ಮತ್ತು ಇಂಟರ್ನ್ಯಾಷನಲ್ ಏನು ಏರ್ಪೋರ್ಟ್ ಇದೆ ಅದು ಒಂದು ಉಪಯೋಗ ಆಗುತ್ತೆ. ಸೊ ಅದಕ್ಕೆ ಒಂದು ಇಂಡಸ್ಟ್ರಿಯಲ್ ಹಬ್ ಏನು ಮಾಡಬೇಕು, ಕೇಂದ್ರ ಸರ್ಕಾರದಿಂದ ಏನು ಅನುದಾನ ತರಬೇಕಾಗುತ್ತೋ ಏನು ಮಾಡಬೇಕು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರು ಸಹಕಾರ ಮಾಡೇ ಮಾಡ್ತಾರೆ. ಕೇಂದ್ರ ಸರ್ಕಾರದಿಂದ ತಂದೆ ತರ್ತೀನಿ. ಏಕೆಂದರೆ ನಮ್ಮ ಬಾಬಾನು IAS ಅಧಿಕಾರಿಯಾಗಿದ್ದಾರೆ. ಒಂದಷ್ಟು ಜನ IAS IPS ಅಧಿಕಾರಿಗಳಿಗೂ ನನಗೆ ಗೊತ್ತಿದ್ದಾರೆ.
ಅಲ್ಲಿ ಡೆಲ್ಲಿಯಲ್ಲಿ ಹೋಗಿ ಮಾತಾಡುವಾಗ ನಮಗಿನ್ನ ಈಸಿ ಆಗಿದೆ. ಯಾರಾದರೂ ಅಫಿಷಿಯಲ್ಸ್ ಮಾತಾಡೋದು ಆ ಒಂದು ಅವಕಾಶ ನನಗೆ ಮಾಡಿಕೊಡಿ ನೀವು. ಯಾಕಂದರೆ ಈ KGF ಅಲ್ಲಿ ಇಂಡಸ್ಟ್ರಿಯಲ್ ಹಬ್ ಒಂದು ಮಾಡಿಬಿಟ್ರೆ KGF ಮತ್ತು ಬಂಗಾರಪೇಟೆ ಎರಡೂ ಕ್ಷೇತ್ರದಲ್ಲಿ ಸುಮಾರು 30-40 ಸಾವಿರ ಜನ ಬೆಂಗಳೂರಿಗೆ ಹೋಗ್ತಾರೆ ಕೆಲಸ ಮಾಡೋಕ್ಕೆ. ಬೆಳಿಗ್ಗೆ ಮಂಜುನಾಥನೇ ಹೇಳಿದಂಗೆ ಬೆಳಿಗ್ಗೆ 5 ಗಂಟೆಗೆ ಹೋದರೆ ರಾತ್ರಿ ಮತ್ತೆ 10 ಗಂಟೆಗೆ ಬರ್ತಾರೆ. ಭಾನುವಾರ ಒಂದಿನ ಮಾತ್ರ ಅವ್ರ ರಜಾ ಸಿಗುತ್ತೆ ಅಷ್ಟೇ. ಅವ್ರ ಸಂಸಾರ ಅವ್ರ ಫ್ಯಾಮಿಲಿ ಲೀಡ್ ಮಾಡೋಕ್ಕೂ ಕರೆಕ್ಟ್ ಆಗಿಲ್ಲ. ಆ ಚಿಕ್ಕ ಮಕ್ಕಳು ಅವರು ತಂದೆ ಮೋಸ್ಟ್ಲಿ ಕರೆಕ್ಟಾಗಿ ನೋಡೋದು, ವಾರಕ್ಕೆ ಒಂದು ಸತಿ ನೋಡ್ತಾರೆ ಅಂತ ಪರಿಸ್ಥಿತಿ ಆಗಿರುತ್ತೆ. ಇಲ್ಲ ಅದು ಗ್ಯಾರಂಟಿ ಮಾಡೇ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ಒಂದು ವಿಶ್ವಾಸ ನೀವು BJP ಮತ್ತು JDS ಕಾರ್ಯಕರ್ತರು ಇಟ್ಕೊಂಡಿದ್ದೀರ, ಅದು ಗ್ಯಾರಂಟಿ ನಾನು ಮಾಡೇ ಮಾಡ್ತೀನಿ. ಒಂದು ಸತಿ ಅವಕಾಶ ಮಾಡಿಕೊಡಿ. 2 ಸರಿ ಸೋತ ಮೇಲೆ 3ನೇ ಸತಿ ಎಲೆಕ್ಷನ್ ಹೆಂಗಪ್ಪ ಫೇಸ್ ಮಾಡ್ತಾರೆ ಅಂತ ಕೂಡ ನೀವು ಅಂದ್ಕೊಂಡಿದ್ದೀರ. ಒಂದಷ್ಟು ಜನ ನಮ್ಮ ಸಮೃದ್ಧಿ ಮಂಜುನಾಥ್ ಹೇಳ್ತಾರೆ, ನಮ್ಮ ಗಂಡಲ್ಲಿದೆ ನೋಡು, ನಮ್ಮ ಗಂಡಲ್ಲಿದೆ ಅಂತೆ. ಸಮೃದ್ಧಿ ಮಂಜುನಾಥ್ಗೆ ಭಯ ಆಗ್ತಾ ಇದೆ, ಹೆಂಗಪ್ಪ ಮುಂದೆ ಎಲೆಕ್ಷನ್ ಮಾಡ್ತಾರಂತೆ. ಆದರೆ ಇಲ್ಲಿನ ನಾಯಕರೆಲ್ಲರೂ ಏನೋ ಒಂದು ವಿಶ್ವಾಸ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಡೆಯೂ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ, ಎಲ್ಲ ತಾಲೂಕುಗಳಲ್ಲಿ ಜನಸ್ಪಂದನೆ ಅಷ್ಟು ಚೆನ್ನಾಗಿದೆ. ಅವರು ಒಂದು ಈ ಸತಿ NDA ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಮತ್ತೆ ಮೋದಿ ಅವ್ರನ್ನ 3ನೇ ಸತಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಅದರ ಜೊತೆ ಇಡೀ ಪ್ರಪಂಚ ಕಾಯ್ತಾ ಇದೆ ಈ ಎಲೆಕ್ಷನ್ ಮುಗಿಯಕ್ಕೆ. ಮೋದಿ ಅವರು ಮತ್ತೆ 3ನೇ ಸತಿ ಪ್ರಧಾನಮಂತ್ರಿ ನೋಡಬೇಕು ಅಂತ ಆ ಆಸೆ, ಆ ಜವಾಬ್ದಾರಿ ಇವಾಗ ನಿಮ್ಮ ಮೇಲಿದೆ. ಏಪ್ರಿಲ್ 26ನೇ ತಾರೀಕು ನೀವು ವೋಟ್ ಹಾಕ್ತಿರೋ ಅಣ್ಣವ್ರು ಹೇಳಿದಾಗ ನಾರಾಯಣಸ್ವಾಮಿ ಕಮಲಕ್ಕೆ ಗೊತ್ತಿರಲ್ಲ, ಆದರೆ ತೆನೆ ಹೊತ್ತ ರೈತ ಮಹಿಳೆ ಗೊತ್ತಿರುತ್ತೆ. ದಯವಿಟ್ಟು ನಿಮಗೆ ಎಲ್ಲರಿಗೂ ಹೇಳಿ, ತೆನೆ ಹೊತ್ತ ರೈತ ಮಹಿಳೆಗೆ ವೋಟ್ ಹಾಕಿಸಿ. ಅದು ಓಟು ನನಗೆಲ್ಲ ಆಗ್ತಾ ಇರೋದು, ಅದು ಓಟು ಆಗ್ತಾ ಇರೋದು ಮೋದಿ ಅವರಿಗೆ. ಅದ್ರ ಜೊತೆ ಈ ಎಲೆಕ್ಷನ್ ಏನು ನಡೀತಾ ಇದೆಯೋ ಇದು ನಮ್ಮ ದೇಶಕ್ಕೋಸ್ಕರ ನಡೀತಾ ಇದೆ. ಈ ದಯವಿಟ್ಟು ತೆನೆ ಹೊತ್ತ ರೈತ ಮಹಿಳೆಗೆ ವೋಟ್ ಹಾಕಿ ಒಂದು ಆಶೀರ್ವಾದ ಮಾಡಿ. ಒಂದು ಓಟ್ ನನಗೆ ವೋಟ್ ಹಾಕ್ತಿರೋ ನೀವು ಮೋದಿ ಅವರಿಗೆ ಆಶೀರ್ವಾದ ಮಾಡಿದಂಗೆ ಇರುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.